ಓವರ್ ಥಿಂಕಿಂಗ್ ಅಂದ್ರೆ ಯಾವುದಾದ್ರೂ ವಿಷಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡೋದು, ಏನೇನೋ ಕಲ್ಪಿಸ್ಕೊಳ್ಳೋದು ಅಥವಾ ತುಂಬಾ ಸಮಯದವರೆಗೂ ಅದನ್ನ ಚಿಂತಿಸ್ತಾ ಇರೋದು. ಅದು ಅಂಥ ಸಮಸ್ಯೆ ಏನೂ ಇರಲ್ಲ, ಆದರೆ ಅದನ್ನೇ ಯೋಚನೆ ಮಾಡಿ ಮಾಡಿ ನಾಳೆ ಏನೋ ನಡೆದು ಬಿಡುತ್ತೆ, ನಾಳಿದ್ದೇನೇನೋ ಆಗೋಗುತ್ತೆ ಹಂಗಂತ ಮನಸ್ಸೊಳಗೆ ಆತಂಕವನ್ನ ಸೃಷ್ಟಿ ಮಾಡ್ಕೊಳ್ಳೋದು, ಇದನ್ನ ಓವರ್ ಥಿಂಕಿಂಗ್ ಅಂತ ಕರೀತಾರೆ. ಇದರಿಂದ ನಿಮ್ಮ ನಾರ್ಮಲ್ ಮನಸ್ಥಿತಿ ಇರುತ್ತಲ್ಲ ಅದು ಹಾಳಾಗ್ತಾ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ನಿಮ್ಮೊಳಗೆ ಬರೀ ನೆಗೆಟಿವ್ ಥಾಟ್ಸ್ ಅಂದ್ರೆ ಕೆಟ್ಟ ಕೆಟ್ಟ ಆಲೋಚನೆಗಳೇ ಹುಟ್ಟುತ್ತಾ ಹೋಗುತ್ತೆ. ಇದು ಡಿಪ್ರೆಷನ್ನ ಮೊದಲ ಲಕ್ಷಣ. ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಅನಾಹುತಗಳು ಎದುರಾಗಬಹುದು. ಆದ್ರೆ ಇದರಿಂದ ಬೇಗ ಹೊರಗಡೆ ಬರುವುದು ಹೇಗೆ ಅನ್ನೋದನ್ನ ಯೋಚನೆ ಮಾಡಬೇಕು. ಒತ್ತಡ ಪ್ಲಸ್ ನಿರಾಶೆ ಇಸ್ ಈಕ್ವಲ್ ಟು ಖಿನ್ನತೆ. ಖಿನ್ನತೆ ಅಂದ್ರೆ ಡಿಪ್ರೆಷನ್. ನೋಡಿ, ಕೆಲವರಂತೂ ಸಣ್ಣ ಸಣ್ಣ ವಿಷಯಗಳಲ್ಲಿ ಅತಿಯಾದ ಯೋಚನೆಯನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ತಿಳ್ಕೊಳ್ಳಿ, ಮನುಷ್ಯನ ಮೆದುಳು ಒಂದು ಬಲೆ ಅಥವಾ ಸುಳಿ ಇದ್ದಂಗೆ. ಇದರಲ್ಲಿ ನೀವು ಸಿಕ್ಕಾಕೊಳ್ಬಾರ್ದು ಯಾವಾಗ್ಲೂ ಕೂಡ. ಹಾಗೇನಾದ್ರೂ ಸಿಕ್ಕೊಂಡ್ರೆ ನಿರಾಶೆ ನಿಮ್ಮನ್ನ ಸುತ್ತೊರೆದುಕೊಂಡು ನಿಮ್ಮ ಆಶಾವಾದವನ್ನ ಕೊಂದು ಬಿಡುತ್ತೆ, ನಿಮ್ಮ ಖುಷಿಯನ್ನ ಕಿತ್ಕೊಳ್ಳುತ್ತೆ, ಮನಸ್ಸೊಳಗೆ ಭಯ ಆತಂಕವನ್ನ ಸೃಷ್ಟಿ ಮಾಡುತ್ತೆ, ಈ ಸಮಾಜವನ್ನ ಕಂಡ್ರೆ ದೂರ ಹೋಗುವಂತೆ ಮಾಡುತ್ತೆ. ಹಾಗಾದ್ರೆ ಈ ಓವರ್ ಥಿಂಕಿಂಗಿನಿಂದ ನಿಮ್ಮನ್ನ ನೀವು ಕಾಪಾಡಿಕೊಳ್ಳೋದು ಹೇಗೆ ಗೊತ್ತಾ? ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಈಗ ನೀವು ಏನನ್ನ ಹೆಚ್ಚಾಗಿ ಆಲೋಚನೆ ಮಾಡ್ತೀರೋ ಅದು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಸಮಸ್ಯೆ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಅದು ದೊಡ್ಡದಾಗ್ತಾ ಹೋಗುತ್ತೆ ಅಲ್ವಾ? ಹಾಗಾದ್ರೆ ನೀವು ಯಶಸ್ಸಿನ ಬಗ್ಗೆ ಹೆಚ್ಚೆಚ್ಚು ಚಿಂತೆ ಮಾಡಿ, ಅದು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ಒಳ್ಳೆಯ ಮಾತುಗಳನ್ನ ಹೆಚ್ಚೆಚ್ಚು ಮಾತಾಡಿ, ಶಾಂತಿ ನೆಮ್ಮದಿಯ ಬಗ್ಗೆನೇ ಚಿಂತೆ ಮಾಡಿ. ಇದ್ರ ಮೂಲಕ ಆ ಕೆಟ್ಟ ಆಲೋಚನೆನ ಅಳಿಸಿ ಹಾಕೋದು ತುಂಬಾ ಸುಲಭ. ಈಗ ತಾಯಿಯ ಮಾತುಗಳು ಇರ್ಬೋದು, ಮಕ್ಕಳ ಜೊತೆ ಕಳೆದಂತಹ ಸಿಹಿ ಕ್ಷಣಗಳನ್ನ ಪದೇ ಪದೇ ನೀವು ನೆನಪು ಮಾಡ್ಕೊಳ್ಬೇಕು. ಆತಂಕದಿಂದ ಹೊರಬರೋದು ಹೇಗೆ ಅಂತ ಕೇಳಿದ್ರೆ, ಸೈಕಾಲಜಿ ಪ್ರಕಾರ ಶಾಂತ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ, ಸ್ವಲ್ಪ ಸಮಯ ದೀರ್ಘ ಉಸಿರಾಟ ನಡೆಸಿ. ಆಗ ನಿಮ್ಮ ಬುದ್ಧಿ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ. ನಂತರ ನಿಮ್ಮ ಜೀವನದಲ್ಲಿ ಈ ಹಿಂದೆ ನೀವು ಎದುರಿಸಿ ಗೆದ್ದಿರುವಂತಹ ವಿಷಯಗಳ ಬಗ್ಗೆ ಮೆಲ್ಕಾಕಿ, ಮುಂದೆಯೂ ಕೂಡ ನಾನು ಇನ್ನು ಸಾಕಷ್ಟು ವಿಷಯಗಳಲ್ಲಿ ಗೆಲ್ಲೋದಿದೆ, ಅವುಗಳೆಲ್ಲದರಲ್ಲೂ ಸಹ ನಾನು ಗೆಲ್ತೀನಿ ಅನ್ನುವಂತಹ ಹುಮ್ಮಸ್ಸು ನಿಮ್ಮೊಳಗಡೆ ತನ್ನಿ. ಯಾವ ಕಷ್ಟನೂ ದೊಡ್ಡದಲ್ಲ, ಯಾವ ಸುಖನೂ ಚಿಕ್ಕದಲ್ಲ. ನಮ್ಗೆ ಯಾವಾಗಾದ್ರೂ ಏನಾದ್ರೂ ಖುಷಿ ಸಿಕ್ಕಾಗ ನಾವದನ್ನ ಆ ಕ್ಷಣ ಮಾತ್ರ ಅನುಭವಿಸ್ತೀವಿ, ಮತ್ತೆ ಬಿಟ್ಟಾಕ್ಬಿಡ್ತೀವಿ. ಆದ್ರೆ ಆತಂಕವನ್ನ ಯಾಕೆ ತುಂಬಾ ಸಮಯದವರೆಗೂ ಕ್ಯಾರಿ ಮಾಡ್ಬೇಕು ಹೇಳಿ? ಇದ್ರಲ್ಲೇ ಅರ್ಥ ಮಾಡ್ಕೋಬೇಕು. ಒಂದು ಸಂತೋಷನ ಆ ಕ್ಷಣಕ್ಕೆ ಸೀಮಿತ ಮಾಡಿ ನೋವು ದುಃಖ ಸಮಸ್ಯೆಗಳನ್ನೆಲ್ಲ ಎಳ್ಕೊಂಡು ಹೋಗೋದು ಮೂರ್ಖತನ ಅಲ್ವಾ? ಬದುಕಲ್ಲಿ ಬರುವಂತಹ ಕಷ್ಟ ನೋವು ಸಮಸ್ಯೆಗಳಿಂದ ನಾವು ಮತ್ತಷ್ಟು ಗಟ್ಟಿಯಾಗ್ತೀವಿ ಹೊರತು ಕುಗ್ಗೋದಿಲ್ಲ. ಆದ್ರೆ ನಾವು ಗಟ್ಟಿಯಾಗಿದ್ದೀವಿ ಅನ್ನೋದನ್ನ ಗುರುತಿಸೋದ್ರಲ್ಲಿ ನಾವು ಸೋತಿರ್ತೀವಿ. ಸೋಲ್ಬೇಡಿ. ನಿಮ್ಮಲ್ಲಿ ಒಬ್ಬ ಇದಾನೆ, ಅವನನ್ನ ಎಚ್ಚರ ಮಾಡಿ ಹೋರಾಟಕ್ಕೆ ಬಿಡಿ. ಅವನು ಹೋರಾಟಕ್ಕೆ ನಿಂತ ಅಂದ್ರೆ ಬಾಕಿ ಇರುವುದು ಗೆಲುವು ಮಾತ್ರ.